ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನಮ್ಮ ಗಾಡಿಯನ್ನು ನಿಡಿಗಲ್ ಹತ್ರ ಬಂದು ಸೈಡ್ಗೆ ಹಾಕಿದ್ದೇನೆ. ಅಲ್ಲಿ ಹೋಟೆಲ್ ಲಾವಣ್ಯ ಅಂತ ಉಂಟಂದು ನೋಡಿ. ಸೊ ನಮ್ಮ ಹುಡುಗನನ್ನು ಕಳಿಸಿದ್ದೇನೆ. ಅವ್ರ ಹತ್ರ ಕೇಳಿದೆ ಮಾರೆ, ಅವರು ಬ್ಯುಸಿಯಲ್ಲಿದ್ರು ಅಂತ ಕಾಣ್ತದೆ. ಸೀದಾ ಹೋದರು. ಉಂಟಂತೆ ಊಟ, ಬನ್ನಿ ಇಲ್ಲಿಂದ ಸೀದಾ ಹೋಗಿ ಊಟ ಮಾಡಿಕೊಂಡು ಬರುವ. ನಮ್ಮ ಗಾಡಿ ಇಲ್ಲಿ ಆರಾಮ್ಸೆ ಇರಲಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈಗ ಗಾಡಿ ಕಡೆ ಬಂದೆ. ನಮ್ಮ ಹುಡುಗ ಆಗಲೇ ಬಂದು ಕೂತಿದ್ದಾನೆ ಇಲ್ಲಿ. ಹೇಳಿದ ನೋಡಿ ಮೊಬೈಲ್ ನೋಡ್ಬೇಕಂತ, ಅದಕ್ಕೋಸ್ಕರ ಬಂದ. ಈಗ ನಾವೀಗ ಇಲ್ಲಿಂದ ಹೊರಡುವ ಸಮಯ. ಊಟ ಹೇಗಿತ್ತಂತ ಇದ್ದರೆ ಒಳ್ಳೆದಿತ್ತು. ಇದೆ, ನಾವು ಪರ್ಮನೆಂಟಾಗಿ ಮುಂಚೆ ಇಲ್ಲೇ ಊಟ ಮಾಡ್ತಿದ್ದದ್ದು. ಬಟ್ ನಾನು ಕೆಲವೊಂದು ದಿನಗಳಿಂದ ಈ ಲೈನಿಗೆ ಬರ್ತಾ ಇಲ್ಲಲ್ಲ, ಗಾಡಿ ಚಾರ್ಜಿಂಗ್ ಇರಲಿಲ್ಲ ಅಲ್ಲ. ಸೊ ಮುಂಚೆ ಫೋನ್ ಮಾಡಿ ಹೇಳ್ತಿದ್ದೆ, ಈಗ ಫೋನ್ ಮಾಡಿ ಹೇಳೋದಿಲ್ಲ. ಅವರು ಕೇಳಿದರು ಯಾಕೆ ಫೋನ್ ಮಾಡೋದಿಲ್ಲ ಮಾರೆ ಅಂತೇಳಿ. ಸೊ ಹೇಳಿದೆ, ವಿಷಯ ಎಲ್ಲ ಸ್ವಲ್ಪ ಮಾತಾಡಿಲ್ಲ ಬಂದೆ. ಈಗ ಇಲ್ಲಿಂದ ಹೊರಡುವ ಬನ್ನಿ. ಊಟ ಒಳ್ಳೆದುಂಟು, 70 ರೂಪಾಯಿ ತಗೊಳ್ತಾರೆ. ಬನ್ನಿ ಹೋಗುವ. ನಿಡಿಗಲ್ ಸಂಕದಲ್ಲಿ ನೀರೇ ಇಲ್ಲ ಮಾರೆ, ಎಂಥ ಅವಸ್ಥೆ ಮಾರೆ. ಆ ಕಡೆ ಸಹ ಖಾಲಿ, ಆ ಕಡೆ ಸಹ ಖಾಲಿ. ಸ್ವಲ್ಪ ಉಂಟು, ಎಂಥ ಮಳೆ ಸಹ ಬರೋದಿಲ್ಲ, ಎಂಥದ್ದು ಇಲ್ಲ. ನಾವು ಬೆಳಿಗ್ಗೆಯಿಂದ ಬೇಡಿಕೊಳ್ತಿರೋದು ಇದೆ, ನಮಗೆ ಮಳೆ ಸಹ ಬೇಕು, ಬಿಸಿಲು ಸಹ ಬೇಕು. ಬಟ್ ಇವತ್ತು ಬೆಳಿಗ್ಗೆ ನಾವು ಬೇಡಿಕೊಂಡದ್ದಿದೆ, ಎಂಥ ವೈಪರ್ ಒಂದು ವರ್ಕ್ ಆಗ್ತಾಯಿಲ್ಲ, ಮಳೆ ಬರೋದು ಬೇಡ ಅಂತೇಳಿ. ದೇವರು ಕೇಳಿಸ್ಕೊಂಡ ಏನೋ, ಇವತ್ತು ಮಳೆ ಕೊಡಲಿಲ್ಲ, ಎಂತ ಅಂತ ಗೊತ್ತಿಲ್ಲ. ಈಗ ಮಳೆ ಬಂದರೆ ಅರ್ಧ ದಾರಿಯಲ್ಲಿ ಬಾಕಿ ಆಗಬೇಕಷ್ಟೇ. ಬನ್ನಿ ಈಗ ಇಲ್ಲಿಂದ ಸೀದಾ ಆರಾಮ್ಸೆ ಹೋಗುವ. ಇದೊಂದು ಮಾರ್ಗ ಉಂಟಲ್ಲ, ಇದೊಂದು ದಾರಿ. ಇಲ್ಲಿಂದ ನಿಡಿಗಳಿಂದ ಸೋಮನ್ ತಡ್ಕ ತನಕ ಹೋಗಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ, ಲೆವೆಲ್ ರೋಡು. ಆರಾಮ್ಸೆ ಗಾಡಿ ಒಂದೇ ಸ್ಟ್ರಕ್ಚಲ್ಲಿ ಒಂದೇ ಲೆವೆಲಲ್ಲಿ ಹೋಗ್ತಾ ಇರ್ತದೆ. ಸ್ವಲ್ಪ ಸಹ ಹೀಗೆ ಎಂಥದಿಲ್ಲ, ಉಬ್ಬು ತಗ್ಗು ಇಲ್ಲ, ಆರಾಮ್ಸೆ ಹೋಗ್ತದೆ. ಇಲ್ಲಿಂದ ಕರೆಕ್ಟಾಗಿ 1.5-2 ಕಿಲೋಮೀಟ್ರ್ ಉಂಟು ಸೋಮನ್ ತಡ್ಕಕ್ಕೆ. ಬನ್ನಿ ಆರಾಮ್ಸೆ ಹೋಗುವ. ಅಲ್ಲಿ 2 ಅಂಗಡಿ ಉಂಟು, 2 ಅಂಗಡಿ ಮುಗಿಸಿ ಮತ್ತೆ ಕುಕ್ಕಾವಿಗೆ. ಕರೆಕ್ಟಾಗಿ ಸೋಮನ್ ತಡ್ಕ ಜಂಕ್ಷನಲ್ಲಿ ಇರೋದು ಈಗ ನಾವು. ನಮ್ಮ ಹುಡುಗ ಅಲ್ಲಿದ್ದಾನೆ ನೋಡಿ, ನಿಶ್ಮಿತಾ ಟ್ರೇಡರ್ಸ್ ಅಂತೇಳಿ. ಅಲ್ಲಿ ನಮ್ಮ ಹುಡುಗನನ್ನು ಕಳಿಸಿದ್ದೇನೆ. ಒಂದು 2-3 kg, 3 kg ಅಲ್ಲ 5 kg ಅಂತ ಬೊಂಬೆ ರವೆ ಇತ್ತು, ಅದನ್ನು ಕೊಟ್ಟು ಕಳಿಸಿದೆ. ಈಗ ಇಲ್ಲಿಂದ ಎಂತೆಲ್ಲ ಉಂಟಂತ ಹೇಳಿದರೆ, ಎಲ್ಲಿಯೆಲ್ಲ ಉಂಟಂತ ಹೇಳಿದರೆ, ಒಂದು ಅಲ್ಲಿ ಹೋಟೆಲ್ ಅನ್ನಪೂರ್ಣ ಅಂತ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಒಂದು ಅಂಗಡಿ, ಮತ್ತು ಅದರಿಂದ ಎದುರೊಂದು ವಿಜೆ ಅಂತೇಳಿ, ಅಲ್ಲಿಗೆ. ಇಲ್ಲಿ 2 ಅಂಗಡಿ ಮುಗಿಸಿದ ಮೇಲೆ ಮತ್ತೆ ಸೀದಾ ಕುಕ್ಕಾವಿಗೆ ಹೋಗೋದು. ಕುಕ್ಕಾವಲ್ಲಿ ಹೋದರೆ ನಮ್ಮ ಒಂದು ಟೆನ್ಷನ್ ಮುಗೀತದೆ. ಯಾಕಂತ ಹೇಳಿದರೆ ಅಷ್ಟು, ಇದು 2 ಅಟ್ಟಿ ಬಿಟ್ಟು ಅಷ್ಟು ಮುಗೀತದೆ ನೋಡಿ. ಒಂದು 2-3 ಅಟ್ಟಿ ಖಾಲಿ ಆಗ್ತದೆ ಅಲ್ಲಿಗೆ. ಸ್ವಲ್ಪ ನೆಮ್ಮದಿಯಲ್ಲಿರ್ಬೋದು. ಇಲ್ಲಾಂದರೆ ಗಾಡಿ ಪಿಕಪ್ ಸಹ ತಗೊಳ್ಳೋದಿಲ್ಲ, ಸ್ಪೀಡ್ ಹೋಗ್ಲಿಕ್ಕೆ ಸಹ ಆಗೋದಿಲ್ಲ. ಗಾಡಿ ಈ ಥರ ವಾಲ್ತದೆ ಆ ಕಡೆ ಈ ಕಡೆ ಅಂತ, ರೋಲ್ ಆಗ್ತಾ ಉಂಟು. ಸೊ ನೋಡುವ, ಎದುರು 2 ಅಂಗಡಿಗೆ ಮುಗಿಸಿ ಇಲ್ಲಿಂದ ಸೀದಾ ಹೊರಡುವ ಕಾಜೂರು ಕಡೆಗೆ. ಕಾಜೂರು ಹೋಗೋ ಮುಂಚೆ ಕುಕ್ಕಾವಲ್ಲಿ 2 ಅಂಗಡಿ ಇಳಿಸಿ ಹೋಗೋದಂತೇಳಿ. ಪಕ್ಕದಲ್ಲಿ 2ನೇ ಪಾಯಿಂಟು ಇಲ್ಲಿ ನೋಡಿ, ಹೋಟೆಲ್ ಅನ್ನಪೂರ್ಣ ಅಂತೇಳಿ. 2 ಕಟ್ಟು ಕಳಿಸಿದ್ದೇನೆ ಹುಡುಗನ ಹತ್ರ. ಮತ್ತು ಹಿಂದೆ ಕಟ್ಟುಂಟು, ಅದನ್ನು ಕೊಟ್ಟು ಕಳಿಸುವ. ಆ ಕಡೆ ಒಂದು ಅಂಗಡಿ ಉಂಟು. ಇಲ್ಲಿ ಹೋಟೆಲಿಗೆ ನಾನು ಹಾಕ್ತೇನೆ. ಅದು 2 ಕಟ್ಟು ಎದುರುಗಡೆ ಕೊಡಲಿಕ್ಕೆ ಇರೋದರಿಂದ ಅವ ಎದುರಿಗೆ ಹೋಗಲಿ. ಪೂರ नीचे डाल भी मैं ये इसको देगा, ये 2 कट्टा है ना, देख ये मूंग और ये उधर देना है, उधर एक दुकान है देख. ಹಾಂ, ನಂದು ಬಿಲ್ಲು ತಗೊಂಡಾಯಿತು. ನಮ್ಮ ಹುಡುಗ ಅಲ್ಲಿಗೆ ಹೋಗಿದ್ದಾನೆ, ಅವ ಬರ್ತಾನೆ. 2 ಕಟ್ಟು ಕೂಡ ಒಮ್ಮೆನೆ ಕೊಡಿ ಅಂತ ಹೇಳಿದ. 2 ಕಟ್ಟು ಸಹ ಇಟ್ಟುಬಿಟ್ಟೆ. ಈಗ ನಾವು ಈ ಡೋರನ್ನು ಹಾಕಿ, ಇದೊಂದು ಅಡ್ಜಸ್ಟ್ಮೆಂಟ್ ನಿಲ್ಲೋದಿಲ್ಲ ಮಾರೆ, ಭಯಂಕರ ಭಂಗ. ಇದೀಗ ಹಾಕಿಡ್ತೇವೆ, ಈಗ ಈ ಥರ ಇದೆಯಲ್ಲ, ಈಗ ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆ ಅದು ಓಪನ್ ಆಗ್ತದೆ ಆಟೋಮೆಟಿಕ್ಕಾಗಿ. ಗಡ ಅಂತ ಆಗ್ತಿರ್ತದೆ. ಆದರೆ ಇದು ಡೋರ್ ಕೆಳಗೆ, ಡೋರ್ ಅಂತೇಳಿ ಡೋರ್ ಓಪನ್ ಆಗೋದಿಲ್ಲ. ಯಾಕಂತೇಳಿ ಇದು ಸ್ವಲ್ಪ ಟೈಟ್ ಉಂಟು ಡೋರು, ಹಾಗಾಗಿ. ನೋಡು, ನಮ್ಮ ಹುಡುಗ ಬರಲಿ. ಹುಡುಗ ಬಂದಾದಮೇಲೆ ಸೀದಾ ಇಲ್ಲಿಂದ ಹೊರಡುವ. ಇಲ್ಲಿಂದ ಎಂತ ಅಂತೇಳಿದರೆ, ಇಲ್ಲಿಂದ ಸೈಟ್ ಹೋಗ್ಲಿಕ್ಕೆ ಇಲ್ಲ. ಇಲ್ಲಿಂದ ಸೈಟ್ ಹೋದರೆ ಎಲ್ಲಿಗೆ ಹೋಗ್ತದೆ ಅಪ್ಪ ಅಂತೇಳಿದರೆ, ಇಲ್ಲಿಗೆ ಚಾರ್ಮಾಡಿಗೆ ಹೋಗ್ತದೆ. ಅಲ್ಲಿಂದ ನಾವು ಲೆಫ್ಟ್ ತಗೊಂಡು ಹೋಗಬೇಕು ಜಂಕ್ಷನಿಂದ, ಮತ್ತು ಒಂದೇ ಸ್ಟ್ರೆಚ್ ಕುಕ್ಕಾವಿಗೆ. ನಮ್ಮ ಹುಡುಗ ಬರಲಿ, ಬಂದಾದಮೇಲೆ ಎಂತ ಅಂತ ತಿಳಿಸ್ತೇನೆ. ಲೈನಲ್ಲಿ ಮಿಸ್ ಆಗೋದು ಅಂತ ಹೇಳ್ತೇನಲ್ಲ, ಇದೇ ನೋಡಿ, ಇಷ್ಟು ಐಟಮ್ ತಗೊಳ್ಳಿಕ್ಕೆ ಇತ್ತು. ಸೊ ಇವತ್ತೆಲ್ಲ ಹಾಕಿ ಆಯಿತು. ಇದು ಆಗೋದು ಲೈನ್ಗೆ ಇದು ಒಂದು ಬಾಕ್ಸ್ ಕಾರ್ನ್ಫ್ಲವರ್. ಸೊ ಅವ್ರು 2 ಬಾಕ್ಸ್ ಅಂತ ಬರ್ತಿದ್ರು. ಬಟ್ ನಾನು ಫೋನ್ ಮಾಡಿ ಹೇಳಿದ್ದೆ, ಬಿಲ್ಲಲ್ಲಿ ನೋಡುವಾಗ ಒಂದಿತ್ತು.
2 ಬರೆದಿದ್ದಾರೆ, ಒಂದು ಬಾಕ್ಸ್ ಎಕ್ಸ್ಟ್ರಾ ತಗೊಂಡಾಗೆ ಆಗಿದೆ. ಸೊ ಈಗ ಇದನ್ನು ಇಲ್ಲಿ ಅನ್ನಪೂರ್ಣ ಹೋಟೆಲಿಗೆ ಕೊಡಲಿಕ್ಕಿತ್ತು, ಅದನ್ನು ಕೊಟ್ಟಾಯಿತು. ನಮ್ಮ ಹುಡುಗ ಕೂಡ ಬಂದ. ಈಗ ಇಲ್ಲಿಂದ ಸೀದಾ ಒಂದೆಷ್ಟು ಹೋಗುವ ಎಂತ ಭಾರಿ ಖುಷಿಯಲ್ಲಿ ಬರ್ತಿದ್ದಾನೆ. ಸ್ವಲ್ಪ ದೊಡ್ಡ ಇತ್ತು, ದೊಡ್ಡ ಮೊತ್ತ ಇತ್ತು, ಅದಕ್ಕೋಸ್ಕರ 6,000 ಚಿಲ್ಡ್ರನ್ ಇತ್ತು, ಅದಕ್ಕೋಸ್ಕರ ಕಿತ್ನಾ. ಹಾಂ, ಫೈನಲಿ ಸೋಮನ್ ತಡ್ಕ ಏರಿಯಾ ಎಲ್ಲ ಕವರ್ ಮಾಡಿ ಆಯಿತು. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು, ನಾನು ಹೇಳಿದಲ್ಲ. ಸೊ ಇದೆಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಸೀದಾ ಕುಕ್ಕಾವಾಗಿ ಕಾಜೂರಿಗೆ ಹೋಗ್ತದೆ. ಬನ್ನಿ, ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಒಂದೇ ಸ್ಟ್ರೆಚ್ ಕುಕ್ಕಾವಿಗೆ ಆರಾಮ್ಸೆ ಹೋಗೋದು, ಗಡಿಬಿಡಿ ಎಂಥದಿಲ್ಲ. ಚಲೋ ಚಲೋ. ನಾವು ಕುಕ್ಕಾವು ರೀಚ್ ಆಗಿ ಆಯಿತು. ಈಗ ಇಲ್ಲಿ ಒಂದು ಅಂಗಡಿ ಉಂಟು, ಖಂಡಿತ ಅವರು ಇರೋದಿಲ್ಲ, ಗ್ಯಾರಂಟಿ ಹೇಳಿದೆ ನೋಡಿ, ಅವರಿಲ್ಲ. ಸೊ ಅವರ ಮನೆಗೆ ಹೋಗಿ ಹಾಕಿ ಬರುವ. ಅವರ ಮನೆಗೆ ಈ ಕಡೆಯಿಂದ ಹೋಗಬೇಕು. ಮತ್ತು ಇವರಿಗೇನಿರೋದು ಮಾರ 18 ಗೋಣಿ ಅಕ್ಕಿ ಉಂಟು. ಈ ಕಡೆಯಿಂದ ಗಾಡಿ ಪಾಸ್ ಆಗೋದಿಲ್ಲ ನೋಡಿ, ಆ ಗ್ಯಾಪಲ್ಲಿ ಗಾಡಿ ಪಾಸ್ ಆಗೋದಿಲ್ಲ. ಪಾಸ್ ಆದರೂ ಕೂಡ ಅಲ್ಲಿ ಒಂದು ಮರ ಉಂಟು, ಅದು ಬಿಡುವುದಿಲ್ಲ ಹೋಗಲಿಕ್ಕೆ. ಬನ್ನಿ, ಈಗ ಲೆಫ್ಟ್ ತಗೊಂಡು ಅವರ ಮನೆಗೆ ಹೋಗಿ ಹಾಕಿ ಮತ್ತೆ ಇಲ್ಲಿಗೆ ಬರುವ. ನಮ್ಮ ಹುಡುಗ ಖಾಲಿ ಮಾಡ್ತಾ ಇದ್ದಾನೆ, ಅವರ ಮನೆ ಹಿಂದೆ ಇರೋದು. ಸೊ ವ್ಯೂ ಒಮ್ಮೆ ನೋಡಿಬಿಡಿ, ನೋಡಿ ಮಳೆಗಾಲದಲ್ಲಿ ಯಾವ ಥರ ವ್ಯೂ ಉಂಟು ಅಂತೇಳಿ. ಈ ಕಡೆ ಸಹ ಒಳ್ಳೆ ವ್ಯೂ ಉಂಟು ಮಾರೆ ನೋಡಿ. ಈ ಕಡೆ ಎಲ್ಲ ಬಂದರೆ ಒಳ್ಳೊಳ್ಳೆ ವ್ಯೂ ಸಿಗ್ತದೆ ನಿಮಗೆ. ಈ ಮಕ್ಕಳು ಆಟ ಆಡ್ತಿದ್ದಾರೆ, ನಾವು ಸ್ವಲ್ಪ ಆಟ ಆಡುವ ಅಂತ ಅಂದ್ಕೊಂಡದ್ದು. ಬಟ್ ಆಟ ಆಡುವ ಪರಿಸ್ಥಿತಿಯಲ್ಲಿ ಇಲ್ಲ ನೋಡಿ, ಎಷ್ಟು ಅಕ್ಕಿ ಉಂಟಂತೇಳಿ. ಸೊ ಇಲ್ಲಿ ಇಳಿಸಿ ಮುಂದೆ ಹೋಗುವ. ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿನಾಯಕಕ್ಕೆ ಸಹ ಹೋಗ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ಅವರ ಮನೆಯಲ್ಲಿ ಐಟಮ್ ಎಲ್ಲ ಇಳಿಸಿ ಬಂದಿದ್ವಿ. ಆದರೆ ಎಂತಂತ ಹೇಳಿದರೆ 2 ಉಪ್ಪಿತ್ತು, ಅದು ಇಲ್ಲಿಗೆ ಹಾಕುವ ಅಂತೇಳಿ. ಅವರು ಉಪ್ಪೆಲ್ಲ ಇಲ್ಲಿ ಇಳಿಸೋದು, ಸಕ್ಕರೆ ಇದ್ದರೆ ಸಹ ಇಲ್ಲಿ ಇಳಿಸ್ತಾರೆ. ಇವತ್ತು ಸಕ್ಕರೆ ಇಲ್ಲ ಅವರಿಗೆ, ಅಕ್ಕಿ ಎಲ್ಲ ಮನೆಯಲ್ಲಿ ಸ್ಟಾಕ್ ಆಗ್ತಾರೆ. ಯಾಕಂತ ಹೇಳಿದರೆ ಮಳೆ ಬಂದರೆ ಸೋರ್ತದೆ ಅಂತೆ, ಅದಕ್ಕೋಸ್ಕರ. ನಮ್ಮ ಹುಡುಗ ಆಗ್ತಾ ಇದ್ದಾನೆ. ನಾವು ಮತ್ತೆ ಅಲ್ಲಿಗೆ ಸುಮ್ಮನೆ ಹೋಗಿ ಬರೋದು ಯಾಕಂತೇಳಿ. ಈಗ ಇದರೊಳಗೆ ಎಷ್ಟು ಒಳಗೆ ಹೋಗ್ತದೆ ಅಂತ ಗೊತ್ತಿಲ್ಲ, ಅಂದಾಜು ಇಲ್ಲಿ ತನಕನೇ ಹೋಗೋದು, ಈ ಕಾಂಪೌಂಡ್ ತನಕನೇ ಹೋಗ್ತದೆ, ಜಾಸ್ತಿ ಒಳಗೆ ಹೋಗೋದಿಲ್ಲ. ಕಟ್ ಮಾಡಿದರೆ ಫ್ರಂಟ್ ಶೇಪ್ ತಾಗ್ತದೆ ಕಲ್ಲಿಗೆ, ಅದಕ್ಕೋಸ್ಕರ ನೋಡುವ. ನಮ್ಮ ಹುಡುಗ ಖಾಲಿ ಮಾಡ್ತಾ ಇರ್ತಾನೆ, ನಾನು ಅಲ್ಲಿ ಹೋಗಿ ಬಿಲ್ಲೆಲ್ಲ ತಗೊಂಡು ಬರ್ತೇನೆ. ಅದರ ಅಷ್ಟೊತ್ತಿಗೆ ಒಂದು ಅರ್ಧ ಆದರೂ ಖಾಲಿ ಮಾಡಿರ್ತಾರೆ, ಮತ್ತೆ ಒಟ್ಟಿಗೆ ಸೇರಿ ಹಾಕುವ ಅಂತ ಹೇಳಿ ಪ್ಲ್ಯಾನ್ ಇರೋದು. ನೋಡುವ, ನಮ್ಮ ಹುಡುಗ ಬರಲಿ, ರಿವರ್ಸ್ ಹೇಳಿ, ರಿವರ್ಸ್ ನೋಡಿದ ಮೇಲೆ ಗಾಡಿ ಹಾಕಿ ಅಲ್ಲಿ ಬಿಡುವ, ಮತ್ತು ನಾವು ಅಲ್ಲಿ ಬಿಲ್ ತಗೊಳ್ಳಿಕ್ಕೆ ಹೋಗುವ. ನಮ್ಮ ಗಾಡಿಯನ್ನು ಇಲ್ಲಿ ಸೈಡ್ಗೆ ಹಾಕಿದ್ದೇನೆ. ಎಷ್ಟು ಹಿಂದೆ ಬರಲಿಕ್ಕೆ ಆಯಿತು ಅಷ್ಟು ಹಿಂದೆ ಹೋಗಿದ್ದೇನೆ, ಇನ್ನೂ ಹೋಗೋದಿಲ್ಲ, ಹೋಗ್ತದೆ. ಬಟ್ ಅಲ್ಲಿ ಅವ್ರದ್ದು ಇಂಥದ್ದು ಸಿಮೆಂಟ್ ಇದೆ ಅಂಥದ್ದು ಹಾಕಿದ್ದಾರೆ. ಬಟ್ ಇಷ್ಟು ಚಿಕ್ಕ ಗ್ಯಾಪಲ್ಲಿ ಹೋದದ್ದು ನೋಡಿ, ಇಷ್ಟೇ ಚಿಕ್ಕ ಗ್ಯಾಪು. ಕಟ್ಟಿಂಗು ಸಹ ಆಗೋದಿಲ್ಲ, ಎಂಥದ್ದು ಸಹ ಇಲ್ಲ. ಆದರೆ ನಿಲ್ಲಿಸಿದೆ ನಮ್ಮ ಹುಡುಗರಿಗೆ ಸುಲಭ ಆಗಲಿ ಅಂತ. ಬನ್ನಿ, ಅವ್ನು ನಿಲ್ಲಿಸುವಾಗ ನಾವು ಅಲ್ಲಿಂದ ಬಿಲ್ ತಗೊಂಡು ಬರುವ. ಅಲ್ಲಿಂದ ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಸೊ ಆ ಗ್ಯಾಪಲ್ಲಿ ನಮ್ಮ ಹುಡುಗ ಎಂತ ಮಾಡಿದೆ ಅಂತ ಗೊತ್ತಿಲ್ಲ, ಖಾಲಿ ಮಾಡಿದ್ದಾನೆ ಮಾರೆ. ಸಬ್ಬಾಸ್, ಹುಡುಗ ಸ್ಪೀಡ್ ಇದ್ದಾನೆ ಪಾಪ. 18 ಗೋಣಿತ್ತು. ನಾನು ಆದಷ್ಟು ಬೇಗ ಬೇಗ ಬರಲಿಕ್ಕೆ ಟ್ರೈ ಮಾಡಿದೆ, ಬಟ್ ಅವರು ಸ್ವಲ್ಪ ಅಮೌಂಟ್ ಎಲ್ಲ ಕೊಡುವಾಗ ಲೇಟ್ ಆಯಿತು. ನೋಡಿ ಎಲ್ಲಿ ಉಂಟಂತ ಗಾಡಿ, ಸೈಡಲ್ಲಿ ಹೋಗಬೇಕು. ಈಗ ಆರಾಮ್ಸೆ ಹೋಗಬೇಕು. ಇಲ್ಲೊಂದು ಕುಟ್ಟಿ ನೋಡಿ, ಇದೆಲ್ಲ ತಾಗಿದರೆ ತುಂಬ ಎಂತ ನಮ್ಮ ಮಡ್ಗರೆಲ್ಲ ಹೋಗ್ತದೆ ತಾಗಿದರೆ. ಸೊ ಅದೊಂದು ದೊಡ್ಡ ಉಪದ್ರ. ಆರಾಮ್ಸೆ ಹೋಗುವ. ಈ ಕಡೆಯಿಂದ ಹೋಗಿ ಮತ್ತು ಲೆಫ್ಟ್ ತಗೊಂಡು ಸೀದಾ ಕಾಜೂರಿಗೆ. ಚಲೋ. ಕುಕ್ಕಾವು ಬಿಟ್ಟವರು ಈಗ ಕಾಜೂರು ಕಡೆ ಹೋಗ್ತಾ ಇದ್ದೇವೆ. ಈಗ ಯಾವ ಸೀಸನ್ ಅಂತ ಹೇಳಿದರೆ ಈ ರೋಡಲ್ಲಿ ಹೈಯೆಸ್ಟ್ ಟೂರಿಸ್ಟ್ ಗಾಡಿಗಳು ಓಡಾಡ್ತಾ ಇರ್ತದೆ. ಬಿಕಾಸ್ ಇಲ್ಲಿ 1-2 ಪ್ಲೇಸ್ ಉಂಟು, ಒಳ್ಳೊಳ್ಳೆ ಪ್ಲೇಸ್. ಯಾವುದಂತ ಹೇಳಿದರೆ ಒಂದು ಗಡಾಯಿಕಲ್ ಅಂತೇಳಿ, ಇನ್ನೊಂದು ಎರ್ಮಾಯಿ ಫಾಲ್ಸ್ ಅಂತೇಳಿ. ನೋಡಿ ವ್ಯೂಸ್ ನೋಡಿ ಯಾವ ಥರ ಕಾಣ್ತಾ ಉಂಟು. ಹೈಯೆಸ್ಟ್ ಆಗಿ ಈ ಕಡೆ ಎರ್ಮಾಯಿ ಫಾಲ್ಸಿಗೆ ಬರುವವರು ಈ ಕಡೆಯಿಂದ ಬರ್ತಾರೆ. ಅದರಲ್ಲಿ ಬೈಕ್ ಅವರಂತೂ ಕೇಳೋದು ಬೇಡ ನೋಡಿ, ಕಾರೆಲ್ಲ ಇದೆಲ್ಲ ಎಲ್ಲೋ ಬೋರ್ಡು ಎಲ್ಲ ಸುತ್ತಾಡಲಿಕ್ಕೆ ಬಂದಿರೋದು. ಸೊ ಮೇಲೆಲ್ಲ ವ್ಯೂಸ್ ನೋಡಿ ಯಾವ ಥರ ಉಂಟಂತೇಳಿ. ಹೈಯೆಸ್ಟ್ ಅನ್ಕೊಳ್ಳಿ, ಬೈಕರ್ಗಳಂತೂ ಕೇಳೋದೇ ಬೇಡ. ಈಗ ನಾನು ಬರುವಷ್ಟರಲ್ಲಿ ಒಂದು 20-25 ಬೈಕ್ ಪಾಸ್ ಆಯಿತು ಆ ಕಡೆಯಿಂದ ಈ ಕಡೆಗೆ. ಎಲ್ಲ ಹೋಗಿ ನೋಡ್ಕೊಂಡು ಬರೋದು. ಅದು ಈ ಕಡೆಯಿಂದ ಹೋಗೋದು. ಇಲ್ಲಿ ಒಂದು ರಸ್ತೆ ಉಂಟು ಮಾರೆ, ಅಲ್ಲಿಂದ ಸೀದಾ ಹೋದರೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು, ಬೈಕಲ್ಲಿ ಹೋಗುವಾಗಿಲ್ಲ. ಇಲ್ಲಿ ನೋಡಿ ಬೈಕರ್ಗಳೆಲ್ಲ ಇದ್ದಾರೆ ಇಲ್ಲಿ. ನೋಡಿ ಈ ಕಡೆಯಿಂದ ಎಲ್ಲ ಬೈಕರ್ಗಳೆಲ್ಲ ಬರ್ತಾ ಇದ್ದಾರೆ ನೋಡಿ. ಆ ಕಡೆಯಿಂದ ಎರ್ಮಾಯಿ ಫಾಲ್ಸಿಗೆ ಹೋಗೋದು. ಬನ್ನಿ, ಈಗ ನಾವಿಲ್ಲಿಂದ ಬಿಟ್ಟರೆ ಸೀದಾ ಕಾಜೂರಲ್ಲಿ ಎಂಥ ಶಾಪ್ ಇಲ್ಲ. ಕಾಜೂರು ಕಳೆದು ಬಿಡುಪೆ ರೋಡಲ್ಲಿ ಒಂದು 4-5 ಕಟ್ಟು ಇಳಿಸ್ಲಿಕ್ಕೆ ಉಂಟು. ಅಲ್ಲಿಂದ ಮತ್ತೆ ಸೀದಾ ನಾವು ವಿನಾಯಕದ ಕಡೆಗೆ ಹೋಗಬೇಕು. ಅದೊಂದು ದೊಡ್ಡ ತಲೆನೋವು ಅಂತ ಅಂದ್ಕೊಳ್ಳಿ. ಬನ್ನಿ ಹೋಗುವ.
ನಮ್ಮ ಹುಡುಗ ಇಲ್ಲಿ ಹಟ್ಟಿ ಆಗ್ತಾ ಇದ್ದಾನೆ. ಒಂದು 6 ಬ್ಯಾಗ್ ಇತ್ತು. ಸೊ ಇದನ್ನೆಲ್ಲ ಖಾಲಿ ಮಾಡಿ ಆಯಿತು. ಇದು ಅವರದ್ದು ಮನೆ. ಈಗ ಒಂದು ಅಮೌಂಟ್ ತಗೊಂಡು ಬಂದ ದಾರಿಯಲ್ಲಿ ಸೀದಾ ಹೋಗುವ. ಇನ್ನೊಂದು ಪಾಯಿಂಟ್ ಉಂಟು. ಒಂದು ಪಾಯಿಂಟ್ ಆದರೆ ಮತ್ತೆ ಸೀದಾ ಎಲ್ಲಿಗಪ್ಪ ಅಂತ ಹೇಳಿದರೆ ವಿನಾಯಕಕ್ಕೆ ಹೋಗಬೇಕು. ಅದೇ ರಾಮಾಯಣ ಆಗೋದು ಈ ಲೈನಲ್ಲಿ. ಇದು ಆ ಕಡೆಯಿಂದ ಗಾಡಿ ಬರ್ತದೆ ಮಾರ, ಇನ್ನೊಂದು ಗಾಡಿ ಹೋಗಿದೆ. ಅವ್ರ ಹತ್ರ ಹೇಳೋದು ಬಿಟ್ಟು ನಮ್ಮನ್ನು ಎಲ್ಲ ಸಿಕ್ಕಿಸಿ ಹಾಕೋದು. ನನ್ನನ್ನೇ ಯಾಕೆ ಸಿಕ್ಕಿಸಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ಚಲೋ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೇವೆ. ಈಗ ಇನ್ನು ನಮಗೆ ಒಂದೇ ಪಾಯಿಂಟ್ ಇರೋದು. ಅಲ್ಲಿ ಹೋಗಿ ಇಳಿಸಿದರೆ ಆಲ್ಮೋಸ್ಟ್ ಮುಗಿಯಿತು. ಈ ಕಡೆ ರೈಟ್ ಸೈಡಲ್ಲಿ ವ್ಯೂ ನೋಡಿ ಯಾವ ಥರ ಉಂಟಂತೇಳಿ. ಈ ಕಡೆ ಎಲ್ಲ ಬಂದರೆ ನಿಮಗೆ ಈ ಥರದ್ದು ವ್ಯೂ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ನಮಗೆ ನೋಡಿ ನೋಡಿ ಸಾಕಾಗಿದೆ. ನೋಡಿ ಅದು ನೀವು ನೋಡಿ. ಬನ್ನಿ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗುವ. ಮೊಬೈಲಲ್ಲಿ ಫಸ್ಟ್ ಆಫ್ ಆಲ್ ಚಾರ್ಜ್ ಇಲ್ಲ, 18% ಉಂಟು. ಚಾರ್ಜ್ ಮುಗಿದ್ರೆ ಮತ್ತೆ ವೀಡಿಯೋ ಮಾಡಲಿಕ್ಕೆ ಸಾಗುವುದಿಲ್ಲ. ಇಲ್ಲಿಂದ ಸ್ವಲ್ಪ ಕಮ್ಮಿ ಮಾಡ್ತಾನೆ, ಎಂಥದಿಲ್ಲ. ಇಲ್ಲಿಂದ ಒಂದು ಒಂದು ಪಾಯಿಂಟ್ ಉಂಟು, ಮತ್ತು ಸ್ವಲ್ಪ ಅಕ್ಕಿ ತರಲಿಕ್ಕೆ ಉಂಟು, ಅದಕ್ಕೋಸ್ಕರ. ಚಲೋ ಗೈಸ್, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಒಂದು ಪಾಯಿಂಟ್ ಸಿಗ್ತದೆ. ಅಲ್ಲಿಗೆ ಖಾಲಿ ಮಾಡಿಕೊಂಡು ಸೀದಾ ವಿನಾಯಕಕ್ಕೆ ಹೋಗಿ ಮತ್ತು ಕಂಪನಿಗೆ ಸೀದಾ ಹೋಗೋದೆ. ಕರೆಕ್ಟಾಗಿ ಕುತ್ರೋಟ್ ಹತ್ರ ಇದ್ದೇವೆ ನಾವು. ಮುಂಚೆ ಈ ಕಡೆಯಿಂದ ಹೋಗ್ತಾ ಇದ್ವಿ ನೋಡಿ. ಇವತ್ತು ಒಂದು ಅಕ್ಕಿಗೋಸ್ಕರ ಈ ಕಡೆಯಿಂದ ಆಡಿಕೊಂಡು ಹೋಗಬೇಕಷ್ಟೇ. ನಮ್ಮ ರಾಘಣ್ಣನ ಮನೆ ಸಹ ಇಲ್ಲೇ ಇರೋದು. ಇಲ್ಲಿ ಒಂದು ಜಂಕ್ಷನ್ ಉಂಟಲ್ಲ, ಇದರ ಒಳಗಡೆ ಹೋಗಬೇಕು. ಇಲ್ಲಿ ಅವರ ಮನೆ ಇರೋದು. ಸೊ ಸೌಂಡ್ ಎಂತ ಕೇಳಿಸ್ತಾ ಉಂಟ ಗೊತ್ತಿಲ್ಲ. ಇದು ಒಂದನೇದು ಇಲ್ಲಿಂದ ಇನ್ನು ಲಾಯಿಲ ತನಕ ಕಿತ್ತೋದ ರೋಡು. ಅದು ಅಲ್ಲದೆ ನಮ್ಮ ಡೋರಿದ್ದು ಸೌಂಡ್ ಬೇರೆ. ನನ್ನ ಮಾತು ನನಗೇನೆ ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಬನ್ನಿ ಈಗ ಇಲ್ಲಿಂದ ಸೀದಾ ಲಾಯ್ಲಾಗೆ ಹೋಗಿ, ಲಾಯ್ಲೆಯಿಂದ ರೈಟ್ ತಗೊಂಡು ಸೀದಾ ಬೆಳ್ತಂಗಡಿ ಹೋಗಿ ಮತ್ತು ಹಳೆ ಕೋಟೆಗೆ ಹೋಗಿ ಅಲ್ಲಿಂದ ಐಟಮ್ ಲೋಡ್ ಮಾಡಿಕೊಂಡು ಸೀದಾ ಕಂಪನಿ ಕಡೆಗೆ ಹೋಗುವ. ಕರೆಕ್ಟಾಗಿ ಲಾಯ್ಲಾ ಜಂಕ್ಷನಲ್ಲಿದ್ದೇವೆ ನೋಡ್ಬೋದು. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ಉಜಿರಿಗೆ ಹೋಗ್ತದೆ. ನಾವಿಲ್ಲಿಂದ ರೈಟ್ ತಗೊಂಡು ಸೀದಾ ವಿನಾಯಕಕ್ಕೆ ಹೋಗಿ ಬರುವ. ಹಿಂದ್ಗಡೆ ಒಂದು 2 ಅಂಗಡಿ ಇತ್ತು, ಒಂದು ಅಂಗಡಿ ಇತ್ತು. ಸೊ ಅದೆಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಬನ್ನಿ ಈಗ ಇಲ್ಲಿಂದ ರೈಟ್ ತಗೊಂಡು ಸೀದಾ ಒಂದೇ ಸ್ಟ್ರೆಚ್ ಬನ್ನಿ. ವಿನಾಯಕಕ್ಕೆ ಹೋಗಲಿಕ್ಕೆ ಆಲಸ್ಯ ಅಂತ ಏನೂ ಅಲ್ಲ ನೋಡಿ. ಅಲ್ಲಿಂದ ನಾವು ಲಾಯಲದಿಂದ ರೈಟ್ ತಗೊಂಡಾಗಿಂದ ಒದ್ದಾಡಿಕೊಂಡು ಬರಬೇಕಷ್ಟೇ. ಅದು ಬಿಟ್ಟು ಟಾಪ್ ಆ್ಯಂಡ್ ಟಾಪ್ ಆಗಿ ಆರಾಮ್ಸೆ ಹೋಗಿ ಬರ್ಬೋದು ಅಂತ ಹೇಳಿದರೆ ಅದು ಕನಸಿನ ಮಾತು. ಯಾಕಂತ ಹೇಳಿದರೆ ಅಲ್ಲೆಲ್ಲೆಲ್ಲೆಲ್ಲಿ ಗಾಡಿ ಅಡ್ಡಾದಿಟ್ಟು ನಿಲ್ಲಿಸೋದು. ಅದು ಅಲ್ಲದೆ ಆ ಕಡೆ ಈ ಕಡೆಯಿಂದ ಗಾಡಿ ಬರೋದು, ಬ್ಲಾಕ್ ಬೇರೆ, ಅದೊಂದು ದೊಡ್ಡ ಉಪದ್ರ ಆಗ್ತದೆ. ಅದು ಅಲ್ಲದೆ ವಿನಾಯಕಕ್ಕೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಸ್ಕೇಲ್, ಈಗ ನೋಡಿ ಒಮ್ಮೆ ಹೋಗಿ ಸ್ಕೇಲ್ ಮಾಡಬೇಕು. ಐಟಮ್ ಖಾಲಿ ಆದಮೇಲೆ ಮತ್ತೆ ಸ್ಕೇಲ್ ಮಾಡಬೇಕು, ಮತ್ತೆ ಸ್ಕೇಲ್ ಮಾಡಿಕೊಂಡು ಬಂದು ಮತ್ತೆ ಲೋಡ್ ಮಾಡಿ ಮತ್ತೆ ಸ್ಕೇಲ್ ಮಾಡಬೇಕು. 3-4 ಸತಿ ಸ್ಕೇಲು. ಸ್ಕೇಲು ಇಲ್ಲಿರೋದು 1 ಕಿಲೋಮೀಟ್ರ್ ದೂರ ಅವರ ಗೋಡನ್ ಇರೋದು. ಅದೊಂದು ದೊಡ್ಡ ಉಪದ್ರ. ಹೇಳಿ ಪ್ರಯೋಜನ ಇಲ್ಲ. ಡ್ರೈವರ್ಗಳ ಕಷ್ಟ ಯಾರ ಹತ್ರ ಸಹ ಹೇಳಿ ಪ್ರಯೋಜನ ಇಲ್ಲ. ನೋಡಿ ಇವರಿಗೆಲ್ಲ ಈಗ ಆಯಿತು, ಅವ್ರದ್ದು ಎಲ್ಲಿಯೋ ಲೈನ್ ಮುಗ್ದಿದೆ. ಈಗ ಅವ್ರಿಗಿಂತ ಜಾಸ್ತಿ ನಮಗೇನೆ ಕೆಲಸ ಇರ್ತದೆ. ಅವ್ರಿಗೆ ಎತ್ತಿಕೊಂಡು ಹೋಗೋದಂತ ಬಿಟ್ಟರೆ ಎಳ್ದು ಕೊಡೋದು ನಾವು, ಮತ್ತು ಎತ್ತಿ ಕೊಡೋದು ನಾವು, ಬಿಲ್ ಅಮೌಂಟು ಕ್ಯಾಶ್ ಎಲ್ಲ ನೋಡ್ಕೊಳ್ಳೋದು ನಾವು. ಅದರ ಮೇಲೆ ಡ್ರೈವಿಂಗ್ ಎಂತ ಮಾಡೋದು. ಡ್ರೈವರ್ ಜೀವನ ಡ್ರೈವರ್ ಆಗಿ ಬರುವ ಮುಂಚೆ 1000 ಸತಿ ಯೋಚನೆ ಮಾಡಿ. ಕೆಲವರು ಹೇಳ್ತಾರೆ ಡ್ರೈವರ್ಗಳು ಕೆಲಸ ಎಂತ ತಿರುಗಿಸೋದು, ಕಾಲಲ್ಲಿ ಕ್ಲಚ್ ಕೊಡೋದು, ಆಕ್ಸಿಲೇಟ್ರ್ ಕೊಡೋದು ಅಂತೇಳಿ. ಅವರ ಕಷ್ಟ ಅವರಿಗೇನೆ ಗೊತ್ತು. ಬನ್ನಿ ಈಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಈಗ ಹೋಗಿ ಅಲ್ಲಿ 2-3 ಸತಿ ಅದೇ ಒಂದು ಸಾವಿದು. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಚಾರ್ಜ್ ಬೇರೆ ಇಲ್ಲ, ಇಂಟ್ರೆಸ್ಟ್ ಬೇರೆ ಎಲ್ಲ ಹೋಯ್ತು. ಈ ಕಡೆ ಬರುವಾಗ ಇಂಟ್ರೆಸ್ಟ್ ಹೋಗ್ತದೆ ಅಂತ ಅಂದ್ಕೊಳ್ಳಿ. ಸೊ ಬನ್ನಿ ಅಲ್ಲಿ ಲೋಡ್ ಮಾಡಿಕೊಂಡು ಸೀದಾ ಕಂಪನಿಗೆ ಹೋಗುವ. ಕಂಪನಿಗೆ ಹೋಗಿ ಲೆಕ್ಕ ಕೊಟ್ಟು ಸೀದಾ ಮನೆಗೆ ಹೋಗೋದೆ. ಅಲ್ಲಿ ವಿನಾಯಕಕ್ಕೆಲ್ಲ ಬಂದು ಇಲ್ಲಿ ಲೋಡೆಲ್ಲ ಮಾಡಿಸಿ ಎಲ್ಲ ಆಯಿತು. ಇದು 3ನೇ ಸಲದ್ದು ಸ್ಕೇಲ್. ಸಾಕಾಗಿ ಹೋಗ್ತದೆ ಅಂತ ಅಂದ್ಕೊಳ್ಳಿ. ಒಮ್ಮೆ ಬರುವಾಗ ಸ್ಕೇಲ್ ಮಾಡಬೇಕು, ಅದಾದಮೇಲೆ ಅನ್ಲೋಡ್ ಆದಮೇಲೆ ಮತ್ತೆ ಸ್ಕೇಲ್ ಮಾಡಬೇಕು, ಮತ್ತೆ ಈಗ ಲೋಡ್ ಆದಮೇಲೆ ಮತ್ತೆ ಸ್ಕೇಲ್ ಮಾಡಬೇಕು. ಜೀವನವೇ ಹಿಂಸೆ ಅಂತ ಅಂದ್ಕೊಳ್ಳಿ ಇಲ್ಲಿ ಬಂದರೆ. ಸೊ ಈಗ ನಮ್ಮ ಹುಡುಗನಲ್ಲಿ ಕಳಿಸಿದ್ದೇನೆ, ಅವ ಬಿಲ್ ತಗೊಂಡು ಬರ್ತಾನೆ. ಬಿಲ್ ತಗೊಂಡು ಅಂದಮೇಲೆ ಹೋಗುವ ಇಲ್ಲಿಂದ ಸೀದಾ ಕಂಪನಿ ಕಡೆಗೆ. ಡೀಸೆಲ್ ಅಂತ ಹಾಕಿಸೋದಿಲ್ಲ, ಸೀದಾ ಹೋಗುವ. ಚಲೋ. ಸೊ ಫೈನಲಿ ನಾವು ನಮ್ಮ ಕಂಪನಿ ಕೂಡ ರೀಚ್ ಆಯಿತು. ಸೊ ಈಗ ಈ ವಿಡಿಯೋ ಕೂಡ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾರೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.